ಹಾಯ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ತಿಂಡಿ ಎಲ್ಲಾರ್ದು ಆಯ್ತಾ? ಇವತ್ತು ನಾನು ನಿಮ್ ಮುಂದೆ ನನ್ನ ಎಲ್ಲಾ ಡಿಫ್ರೆಂಟ್ ಆಗಿರೋ ಕಲರ್ಸ್ ಅಂದ್ರೆ ಬ್ಲೌಸ್ ಕಲೆಕ್ಷನ್ ತೋರ್ಸಕ್ ಬಂದಿದ್ದೀನಿ. ಹಾಗೆ ಯಾವ್ಯಾವ ಸ್ಟೈಲ್ ಅಲ್ಲಿ ಯಾವ ಡಿಸೈನರ್ ಬ್ಲೌಸ್ ಇದಾವೆ ಅಂತ. ಬಟ್ ಒಂದಿಷ್ಟು ನನ್ನ ಫೇವ್ರೇಟ್ ಇರೋಂತ ಮಾತ್ರ ನಾನು ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವ್ದ್ಯಾವ್ದು ಅಂತ ಅಂದ್ಬಿಟ್ಟು. ಬಟ್ ಅದ್ರಲ್ಲಿ 2 ಬ್ಲೌಸ್ ಮಾತ್ರ ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಒಂದಂತೂ ನೀವು ಏನಾದ್ರೂ ಹುಷಾರಿಲ್ದಾಗ ಇಂಜೆಕ್ಷನ್ ಹಾಕ್ಸ್ಕೋಬೇಕಂದ್ರೆ ಈಸಿಯಾಗಿ ಆಗುತ್ತೆ, ಏನೇ ನೋವಾಗಲ್ಲ. ಆ ತರದೊಂದು ಬ್ಲೌಸ್ ತೋರಿಸ್ತೀನಿ. ಇನ್ನೊಂದು ನಿಮ್ದು ತುಂಬಾ ಹಳೇದಾಗ ಹೋಗಿರುತ್ತೆ ಬ್ಲೌಸ್, ಅದ್ ಇನ್ನೇನ್ ಬಿಸಾಕ್ಬೇಕು ಅನ್ಕೊಂಡಿರ್ತೀರಾ, ಆದ್ರೆ ಬಿಸಾಕ್ಬೇಡಿ, ಹಾಗೆ ಇಟ್ಕೊಂಡಿರಿ. ಅದ್ರದ್ದು ಒಂದು ಹೇಳ್ತೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ನೋಡ್ತಿರ್ಬೋದು, ಏನಿಲ್ಲ ಪ್ಲೇನ್ ಆಗೇ ಇದೆ, ಬಟ್ ತುಂಬಾ ವರ್ಕ್ ಇದೆ ಎಲ್ಲಾನು. ಇಲ್ಲಿ ನೋಡಿ, ಸ್ಲೀವ್ಸ್ಗೆ, ಆಮೇಲೆ ಮುಂದೇನು ಅಷ್ಟೇ ಫುಲ್ ವರ್ಕ್. ನೋಡಿ ಈ ತರ ಡೋರಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಮಾತ್ರ. ಆಮೇಲೆ ಇನ್ನೊಂದು ಈ ತರದ್ದು ನೀವು ಟ್ಯಾಸಲ್ಸ್ ನೋಡಿ ತಗೊಳ್ಳಿ, ಯಾಕಂದ್ರೆ ಯಾವ್ದು ನಿಮ್ಗೆ ರಫ್ ಆಗಿರ್ಬಾರ್ದು, ಆಮೇಲೆ ಸಿಕ್ಕಾಕೋಬಾರ್ದು ನಿಮ್ ಹೇರ್ಗೆ. ಆ ತರ ಇದ್ದು ನೋಡಿ ತಗೊಳ್ಳಿ. ಇದು ನನ್ಗೆ ತುಂಬಾನೇ ಇಷ್ಟ. ಇದು ಏನ್ ಗೊತ್ತಾ, ನಿಮ್ಗೆ ರೆಡಿಮೇಡ್ ಬ್ಲೌಸ್ ಸ್ಟಿಚ್ ಮಾಡಿಸಿರೋದಲ್ಲ. ನಾನು ಎಲ್ಲಾನು ಒಂದೇ ಅಂಗಡಿಯಲ್ಲಿ ತಗೊಳ್ತೀನಿ. ಅದು ಯಾವ್ದು ಅಂತ ನಾನು ಲಿಂಕ್ ಕೊಟ್ಟಿರ್ತೀನಿ ಅಂಗಡಿದು. ಸುಮಾರು ನಾನು ಲಾಸ್ಟ್ ಮಾಡಿದ ವಿಡಿಯೋದಲ್ಲಿ ಸಹ ಕೊಟ್ಟಿದ್ದೀನಿ ನಿಮ್ಗೆ. ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಮತ್ತೊಂದ್ಸತಿ ಕೊಡ್ತೀನಿ. ನೆಕ್ಸ್ಟ್ ನೋಡಿ, ಇದೊಂದು ಬ್ಲೌಸ್. ಇದು ಅಷ್ಟೇನೆ, ಇದೇನು ಇದು ಸ್ಟಿಚ್ ಮಾಡ್ಸಿರೋದು. ಈ ತರ ಸೀರೆ ಬಂದಿರೋದು, ಅದ್ರದ್ದು ಒಂದು ಕಲರ್ ತಗೊಂಡು ಒಂದ್ ಸ್ವಲ್ಪ ಕ್ಲಾತ್ ತಗೊಂಡು ಅದ್ರಲ್ಲಿ ಡಿಸೈನ್ ಮಾಡ್ಸಿರೋದು. ಇದಕ್ಕೆ ಚಿಕ್ಕದಾಗಿ ಇದೆ ಟ್ಯಾಸಲ್ಸ್, ಅದ್ರದ್ದು ಕಲರ್ ಸೇಮ್. ಆಮೇಲೆ ಸ್ಲೀವ್ಸ್ಗೂ ಡಿಸೈನ್ ಮಾಡಿದ್ದಾರೆ. ಆಮೇಲೆ ಮುಂದೆ ಸಹ ಅಷ್ಟೇ, ಇಲ್ಲಿ ಒಂದ್ ಸೈಡ್ ಈ ತರ ಇದೆ, ಇದು ಹಿಂದೆ ಈ ತರ ಇದೆ. ನೆಕ್ಸ್ಟ್ ನೋಡಿ, ಇದು ತೋರಿಸ್ಲೇಬೇಕು ನಿಮಗೆ. ನೋಡಿ, ಇದು ನೋಡೋದಕ್ಕೆ ನಿಮ್ಗೆ ಏನ್ ಡಿಸೈನ್ ಇಲ್ಲ, ಡಿಸೈನ್ ಏನೂ ಇಲ್ಲ. ಹಿಂದ್ಗಡೆ ಏನು ಸುಮ್ಮನೆ ಪ್ಲೇನ್ ಆಗಿದೆ. ಇದೊಂದು ಹಿಂದ್ಗಡೆ ಸಿಂಪಲ್ ಆಗಿರೋಂತ ಡೋರಿ ಕೊಟ್ಟಿದ್ದಾರೆ. ಬಟ್ ಎಷ್ಟು ಸೀರೆಗೆ ಯೂಸ್ ಆಗುತ್ತೆ ಗೊತ್ತಾ ಇದು ಮಲ್ಟಿ ಕಲರ್ ಬ್ಲೌಸ್. ನೀವು ಇದು ಒಂದು ಇಟ್ಕೊಂಡ್ಬಿಡಿ, ಎಷ್ಟು ಸೀರೆ ನೀವು ಮ್ಯಾಚ್ ಮಾಡ್ಕೋಬಹುದು. ಪ್ಲೇನ್ ಸಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಕಲರ್ ಅಲ್ಲಿ ನೀವು ಯಾವ ಸೀರೆಗಾದ್ರೂ ನೀವು ಇದನ್ನ ಉಟ್ಕೊಳ್ಬಹುದು. ಅದಕ್ಕೆ ನಿಮ್ಗೆ ಇದನ್ನ ತೋರಿಸಿದ್ದು. ಇದು ರೆಡಿಮೇಡ್ ತಗೊಂಡಿದ್ದು, ಸ್ಟಿಚ್ ಮಾಡಿಸಿದ್ದಲ್ಲ. ಇದು ಹಿಂದೆ ಫುಲ್ ನಿಮ್ಗೆ ವರ್ಕ್ ಬಂದಿದೆ, ಹಾಗಾಗಿ ನನ್ನ ನೆಕ್ಕಿಗೆ ಏನು ಅಂತ ಏನ್ ಡಿಸೈನ್ ಮಾಡಿಸಿಲ್ಲ. ಬಟ್ ಇದು ನೋಡಿ, ಟ್ಯಾಸಲ್ಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಈ ತರ ಇದು ಸ್ಟಿಚ್ ಮಾಡಿಸಿರೋದು, ಈ ತರ ಮಾಡ್ಕೊಟ್ಟಿದ್ದಾರೆ. ಬ್ಲೌಸ್ ಸಿಂಪಲ್ ಆಗಿದೆ, ಅಂದ್ರೆ ಸ್ಲೀವ್ಸ್ ಸಿಂಪಲ್ ಆಗಿದೆ. ನೆಕ್ಸ್ಟ್ ನೋಡೋಣ. ನೋಡಿ, ಹಿಂದ್ಗಡೆ ಫುಲ್ ವರ್ಕ್ ಬಂದಿದೆ. ಇದು ಆಫ್ ವೈಟ್ ಅಲ್ಲಿ ಇದೆ. ಸ್ಲೀವ್ಸ್ಗೂ ಅಷ್ಟೇನೆ, ನೀವು ನೋಡ್ತಿರ್ಬೋದು. ನೋಡಿ, ಈ ತರ ಪಿಕಾಕ್ದು ಒಂದು ಡಿಸೈನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ಲೀವ್ಸ್ಗೂ ಅಷ್ಟೇ, ಮುಂದೇನು ಕೊಟ್ಟಿದ್ದಾರೆ. ಒಂದ್ ಸೈಡ್ ಈ ತರ ಒಂದ್ ಸೈಡ್ ಫುಲ್ ವರ್ಕ್ ಇದೆ. ಆಮೇಲೆ ನೀವು ಇದು ನೋಡಿ, ಈ ತರ ಇದ್ದಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಹೇರ್ಗೆ, ಬ್ಲೌಸ್ಗೆ, ಹಿಂದೆ ಸೀರೆಗೆ ಯಾವ್ದಕ್ಕೂ ಸಿಕ್ಕಾಕೊಳಲ್ಲ. ಹಂಗಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಇಷ್ಟು ಸ್ಮೂತ್ ಆಗಿ ಇದೆ. ಇದು ರೆಡಿಮೇಡ್ ಬ್ಲೌಸ್. ಇದು ನಿಮ್ಗೆ ಮೈಸೂರು ಸಿಲ್ಕ್ ಸಾರಿಗೆ ಏನು ಇವಾಗ ಮುಂಚೆ ಎಲ್ಲ ಬ್ಲೌಸ್ ಬರ್ತಿರ್ಲಿಲ್ಲ. ಅದಕ್ಕೆ ನೋಡಿ, ಎಲ್ಲಾ ಕಲರ್ಗೂ ಇದು ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಇದೊಂದು ನನ್ನ ಫೇವ್ರೇಟ್ ಬ್ಲೌಸ್. ಇದು ಸಹ ಅಷ್ಟೇ, ಹಿಂದ್ಗಡೆ ಈ ತರ ಬರುತ್ತೆ. ಈ ತರ ಏನಿದೆ, ಇಲ್ಲಿ ಫ್ರಿಲ್ಸ್ ಕೊಟ್ಟಿದ್ದಾರೆ. ಇದು ರೆಡಿಮೇಡ್. ಇದು ಮೀಶೋದಲ್ಲಿ ತಗೊಂಡಿದ್ದು. ಇದ್ರ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ, ತಗೋಬಹುದು. ಇದು ಯಾಕೆ ತೋರಿಸ್ತಾ ಇದೀನಿ ಗೊತ್ತಾ ಅಂದ್ರೆ, ನಿಮ್ಗೆ ಈ ತರದೊಂದು ಇಟ್ಕೊಂಡಿರಿ ನೀವು. ರೇಷ್ಮೆದಲ್ಲಿ ಈ ತರ ಬ್ಲೌಸ್ ಪ್ಲೇನೇ ಇದು, ಬಟ್ ಎಷ್ಟು ಕ್ಲಾಸ್ ಆಗಿ ಕಾಣಿಸುತ್ತೆ ಗೊತ್ತಾ ನೀವು ವೇರ್ ಮಾಡಿದಾಗ. ಸಿಂಪಲ್ ಸೀರೆಗಾದ್ರೂ ಉಟ್ಕೊಳ್ಳಿ, ಹೆವಿ ಸೀರೆಗಾದ್ರೂ ಉಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರದೊಂದು ಬ್ಲಾಕ್ ಇಟ್ಕೊಳ್ಳಿ. ಮುಂದೇನು ಏನ್ ಡಿಸೈನ್ ಏನಿಲ್ಲ, ಇದು ಪ್ಲೇನ್ ಆಗಿದೆ. ಈ ಬ್ಲಾಕ್ ಅಲ್ಲಿ 1, 2, 3 ಈ ತರ ಇಟ್ಕೊಂಡಿರಿ ಪ್ಲೇನು. ಇದು ಒಂಥರ ಹಿಂದೆ ಸ್ಕ್ವೇರ್ ತರ ಏನೋ ಬಂದಿದೆ. ಈ ತರದೊಂದು ಇನ್ನೂ ಒಂದು ಇದೆ, 4 ಇದಾವೆ. ಬ್ಲಾಕ್ ಅಲ್ಲೇ 4 ಇದಾವೆ. ಈ ತರ ಬಂದಿದೆ. ಹಿಂದ್ಗಡೆ ನೆಕ್ ನೋಡಿ, ಈ ತರ. ಇದು ಕಾಟನ್ ಬ್ಲೌಸ್, ಪ್ಲೇನ್ ಆಗಿದೆ, ಏನು ಡಿಸೈನ್ ಇಲ್ಲ. ಬಟ್ ಇದು ಸಹ ಅಷ್ಟೇ, ಎಷ್ಟು ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಒಂದು 4 ಬ್ಲೌಸ್ ಇಟ್ಕೊಳ್ಳಿ. ಸೀರೆ ಟೆನ್ಷನೇ ಇರಲ್ಲ ನೀವು. ನಿಮ್ದೆಲ್ಲ ಬೇರೆ ಯಾರಾದ್ರೂ ಇಷ್ಟ ಆಯ್ತು ಅಂದ್ರೆ, ನಿಮ್ಮ ಅಕ್ಕಂದೋನೋ ನಿಮ್ಮ ಅಮ್ಮಂದೋ ಏನೋ ಸೀರೆ ಇಷ್ಟ ಆಯ್ತು, ಅವ್ರ ಬ್ಲೌಸ್ ನಮ್ಗೆ ಸೆಟ್ ಆಗಲ್ಲ, ಅವಾಗ ಈ ತರ ಹಾಕೊಂಡ್ಬಿಡ್ಬೋದು. ನೆಕ್ಸ್ಟ್ ನೋಡಿ, ಇದಂತೂ ಕ್ಲಾಸ್ ಆಗಿರೋಂತ ಬ್ಲೌಸ್. ನೋಡಿ, ಈ ತರ ಇದೆ. ಹಿಂದ್ಗಡೆ ಇಷ್ಟು ಡಿಸೈನ್ ಇದು. ಅದ್ರದ್ದೇ ನಿಮ್ಗೆ ಈ ತರ ಟ್ಯಾಸಲ್ಸ್ ಕೊಟ್ಟಿದ್ದಾರೆ. ಇದು ಸ್ಲೀವ್ಗೆ. ಇದು ಸಹ ಅಷ್ಟೇ,
ಪ್ಲೇನ್ ಬ್ಲೌಸ್ಗೆ ಈ ಕಾಟನ್ ಪ್ಲೇನ್ ಸಾರಿ ಇರುತ್ತಲ್ವಾ, ಕಾಟನ್ ಪ್ಲೇನ್ ಆ ತರದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ವೇರ್ ಮಾಡ್ಬಿಟ್ಟು ಒಂದು ವಿಡಿಯೋನು ಮಾಡಿದ್ದೀನಿ, ಅದು ಬೇಕಾದ್ರೆ ನೋಡಿ. ಆಫೀಸ್ ಹೋಗೋ ಮಹಿಳೆಯರು ಹೇಗೆ ಕ್ವಿಕ್ ಆಗಿ ರೆಡಿ ಆಗ್ಬೇಕು ಅನ್ನೋದೊಂದು ವಿಡಿಯೋ ಮಾಡಿದೀನಿ, ಅದ್ರಲ್ಲಿ ಹಾಕೊಂಡಿದ್ದೀನಿ. ಈ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟೇ ರೆಡಿಮೇಡ್ ಬ್ಲೌಸ್, ಇದನ್ನು ರೆಡಿಮೇಡ್ ಇದೆ. ಇದನ್ನು ಅಷ್ಟೇ ಈ ತರದೊಂದು ಗೋಲ್ಡ್ ಕಲರ್ ಅಲ್ಲಿ ಇಟ್ಕೊಂಡ್ಬಿಡಿ. ಇದು ಫುಲ್ ಹಿಂದೆ ನೆಕ್ಗೆ ಡಿಸೈನ್, ಮುಂದೆ ಆಮೇಲೆ ಸ್ಲೀವ್ಸ್ ಗೆ ಎಲ್ಲದಕ್ಕೂ ಬರುತ್ತೆ. ಇದು ಅಷ್ಟೇ ಎಲ್ಲಾ ಬ್ಲೌಸ್ ಗೂ ಮ್ಯಾಚ್ ಆಗುತ್ತೆ. ಇದೊಂದು ಇಟ್ಕೊಂಡಿರಿ ಗೋಲ್ಡ್ ಕಲರ್ ಅಲ್ಲಿ ಒಂದು. ಇದು ನಂದು ಫೇವ್ರೆಟ್ ಬ್ಲೌಸ್ ನೋಡಿ, ತುಂಬಾ ಚೆನ್ನಾಗಿದೆ, ಮಾತ್ರ ಉಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತುಂಬಾ ಕಂಫರ್ಟಬಲ್ ಆಗಿದೆ, ಅಂದ್ರೆ ಸಿಲ್ಕ್ ಅಷ್ಟು ಸ್ಮೂತ್ ಆಗಿದೆ. ಸಿಂಪಲ್ ಡಿಸೈನ್, ಸ್ಲೀವ್ಸ್ಗೂ ಈ ತರ. ಇದು ಸ್ಟಿಚ್ ಮಾಡಿಸಿರೋದು, ಇದು ವರ್ಕ್ ಹಾಕಿ ಸ್ಟಿಚ್ ಮಾಡಿಸಿರೋದು. ಇದು ಪ್ಲೇನ್ ಇತ್ತು ಬ್ಲೌಸ್, ಮುಂದೇನು ಈ ತರ ಒಂದ್ ಸ್ವಲ್ಪ ಕೊಟ್ಟಿದ್ದಾರೆ, ಹಿಂದೆ ಈ ತರ ಇದೆ. ನೆಕ್ಸ್ಟ್ ಈ ಬ್ಲೌಸ್ ಅಂತೂ ನೀವು ನೋಡೇ ಇರ್ತೀರಾ, ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹಾಕೊಂಡಿದ್ದೀನಿ. ಇದನ್ನ ಫುಲ್ ಡಿಸೈನ್ ಬರುತ್ತೆ, ಸ್ಲೀವ್ಸ್ಗೂ ಅಷ್ಟೇನೆ ಫುಲ್ ಡಿಸೈನ್, ಈ ತರ ಫುಲ್ ಡಿಸೈನ್ ಬರುತ್ತೆ. ಆಮೇಲೆ ಇದ್ರದ್ದು ಟ್ಯಾಸಲ್ಸ್ ಈ ತರ ಇದೆ. ಬಟ್ ಇದನ್ನು ಅಷ್ಟೇ ನಿಮ್ಗೆ ಯಾವ್ದೇ ತರದ್ದು ಚುಚ್ಕೊಳಲ್ಲ. ಇದು ನೋಡಕ್ ನಿಮ್ಗೆ ಹೆಂಗಿದೆ, ತುಂಬಾ ಚೆನ್ನಾಗಿದೆ. ಈ ತರದೊಂದು ನೋಡಿ, ಈ ತರ ಇದೆ. ಮುಂದೇನು ಅಷ್ಟೇ ಫುಲ್ ಡಿಸೈನ್ ಇದೆ. ಸ್ಲೀವ್ಸ್ ಈ ತರ ಬಂದಿದೆ. ಇದು ಸ್ವಲ್ಪ ಚಿಕ್ಕದು, ಮೇಲ್ಗಡೆ ಈ ತರ ಬಫ್ ತರ ಫ್ರಿಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇದು ಟ್ಯಾಸಲ್ಸ್ ಅಷ್ಟೇ, ಏನಿಲ್ಲ, ಸಿಂಪಲ್ ಆಗೇ ಇದೆ. ನೆಕ್ಸ್ಟ್ ಇದು ಸಹ ಅಷ್ಟೇ, ತುಂಬಾ ವಿಡಿಯೋದಲ್ಲಿ ನಾನು ಉಟ್ಕೊಂಡಿದ್ದೀನಿ, ನೀವು ನೋಡಿರ್ತೀರಾ. ನೋಡಿ ಈ ತರ ಫುಲ್ ವರ್ಕ್ ಇದೆ. ಇದು ನೋಡಿ ಫುಲ್ ಎಲ್ಲ ಕೆಳಗವರೆಗೂ ವರ್ಕ್ ಇದೆ, ಸ್ಲೀವ್ಸ್ಗೂ ವರ್ಕ್ ಇದೆ. ಇದು ನೋಡಿ ಈ ತರ. ಆಮೇಲೆ ಮುಂದೆ ಒಂದ್ ಸೈಡ್ ನಿಮ್ಗೆ ವರ್ಕ್ ಬಂದಿದೆ. ಇದು ಸ್ಟಿಚ್ ಮಾಡಿಸಿರೋದು. ಸ್ಲೀವ್ಸ್ ಎಲ್ಲ ಸುಮ್ಮನೆ ಪ್ಲೇನ್ ಆಗೇ ಇದೆ. ಬಟ್ ಹಿಂದ್ಗಡೆ ಈ ತರ ಬಾರ್ಡರ್ ಒಂದು ಏನಂತಾರೆ, ಇದು ಪಟ್ಟಿ ಕೊಟ್ಬಿಟ್ಟು ಕೆಳಗಡೆ ಮ್ಯಾಚಿಂಗ್ ಆಗೋಂಥದ್ದು ಒಂದು ಗೋಲ್ಡ್ ಕಲರ್ ಒಂದು ಈ ತರ ಮಣಿ ಹಾಕ್ಸಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಉಟ್ಕೊಂಡಾಗ ಅದು ನೀಟಾಗಿ ಕೂತ್ಕೊಳ್ಳೋ. ನೋಡಿ ಇದು ಒಂದು ಅಷ್ಟೇ, ನೋಡಕ್ಕೆ ಪ್ಲೇನ್ ಬ್ಲೌಸ್. ಇದು ಸಹ ಅಷ್ಟೇ, ಎಷ್ಟು ಕಲರ್ ಗೆ ನೀವು ಮ್ಯಾಚ್ ಮಾಡ್ಕೊಳ್ಬಹುದು. ಈ ತರ ಪಿಂಕ್, ಯೆಲ್ಲೋ, ಆಮೇಲೆ ಆಫ್ ವೈಟ್ಗೂ ಬರುತ್ತೆ, ಗೋಲ್ಡ್ ಕಲರ್ ಸಾರಿ ಇದ್ರೂ ಬರುತ್ತೆ. ಎಷ್ಟು ಸಾರಿಗೆ ಮ್ಯಾಚ್ ಮಾಡ್ಕೋಬಹುದು ಗೊತ್ತಾ. ಈ ತರದ್ದು ಒಂದು 3-4 ಬ್ಲೌಸ್ ಇಟ್ಕೊಂಡ್ಬಿಡಿ, ಹೇಳಿನಲ್ವಾ, ಯಾರು ಸೀರೆ ಬೇಕಾದ್ರೆ ಉಟ್ಕೊಂಡ್ಬಿಡ್ಬೋದು. ಇದು ಸ್ಟಿಚ್ ಮಾಡಿಸಿರೋದು, ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಆಮೇಲೆ ಸ್ಲೀವ್ಸ್ ಏನಿಲ್ಲ, ಕೆಳಗಡೆ ಒಂದು ಲೇಸ್ ತರದ್ದು ಏನೋ ಈ ತರ ಸ್ಟಿಚ್ ಮಾಡಿದ್ದಾರೆ. ಮುಂದೆ ಅದೇ ತರದ್ದು ಒಂದು ಎಷ್ಟು ಚೆನ್ನಾಗಿದೆ. ಇದು ಒಂದು ಈ ತರ ಟ್ಯಾಲ್ಸಸ್ ಒಂದು ಸಿಂಪಲ್ ಬ್ಲೌಸು. ಈ ತರ ಏನಂತಾರೆ, ಇದು ಗೋಟ್ ಇಡ್ಸ್ಬಿಟ್ಟು ಹೊಲ್ಸಿರೋದು. ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಡಿಸೈನ್ ಏನಿದೆಯಲ್ವಾ ಹಾಕೊಂಡಾಗ. ಇದನ್ನು ಅಷ್ಟೇ ಪ್ಲೇನ್ ಬ್ಲೌಸ್ ಅಂತ, ಏನು ಇದಕ್ಕೇನು ಡಿಸೈನ್ ಏನಷ್ಟು. ನೆಕ್ಸ್ಟ್ ಹೇಳಿದ್ನಲ್ವಾ ನಿಮ್ಗೆ, ಹುಷಾರಿಲ್ದಾಗ ನೀವು ಉಟ್ಕೊಂಡ್ರೆ ಇಂಜೆಕ್ಷನ್ ಏನಾದ್ರು ಹಾಕೊಳ್ಬೇಕಂದಾಗ ಪೇನೇ ಆಗಲ್ಲ ಅಂತ ಒಂದು ಬ್ಲೌಸ್ ಇದೆ ನನ್ನ ಹತ್ರ ಅಂತ. ಇದೆ ನೋಡಿ, ನನ್ನ ಫೇವ್ರೆಟ್ ಬ್ಲೌಸ್. ಹಾಗೆ ಈ ತರ ಇದೆ ಹಿಂದ್ಗಡೆ. ತುಂಬಾ ಸಿಂಪಲ್ ಅನ್ಸುತ್ತೆ, ಬಟ್ ಹಾಕೊಂಡಾಗ ಹಿಂದೆ ಡಿಸೈನ್ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ. ಇದು ಇಲ್ಲಿ ನೋಡಿ, ಈ ತರ ಇದನ್ನ ಕೊಟ್ಟಿದ್ದಾರೆ ಇಲ್ಲೊಂದು ಈ ತರ. ಆಮೇಲೆ ಟಾಸಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಕ್ಲಾತ್ ಅಲ್ಲೇ ನಾನು ಸ್ಟಿಚ್ ಮಾಡಿಸಿರೋದು. ಇಂಜೆಕ್ಷನ್ ಅಂತ ಹೇಳಿದ್ನಲ್ವಾ, ನೋಡಿ ಈ ತರ ಇಲ್ಲಿ ಈ ತರ ಓಪನ್ ಬಿಟ್ಕೊಂಡ್ರೆ ಇಲ್ಲಿ ಚಿಂಗ್ ಅಂತ ಹಾಕ್ಸ್ಕೊಂಡ್ಬಿಡ್ಬೋದು, ಏನು ನೋವು ಆಗಲ್ಲ ನಿಮ್ಗೆ. ವರ್ಕ್ ಮಾಡಿದ್ದು ಅಷ್ಟೇನೆ. ಇದು ಸಹ ಅಷ್ಟೇ ಸಿಂಪಲ್ ಪ್ಲೇನ್ ಆಗೇ ಇದೆ. ಬಾರ್ಡರ್ ಇಲ್ಲಿ ಇಡಿಸಿದ್ದೀನಿ ನಾನು, ಈ ತರ ಇಡಿಸಿದ್ದೀನಿ. ಈ ತರ ಫುಲ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಈ ತರ ಡಿಸೈನ್ ಆಗಿ ಇಡಿಸಿರೋದು. ಇದು ಸ್ಟಿಚ್ ಮಾಡಿಸಿರೋದೆ. ನೆಕ್ಸ್ಟ್ ಹೇಳಿದ್ನಲ್ವಾ, ಹಳೆ ಬ್ಲೌಸ್ ಇದ್ರೆ ನೀವು ಬಿಸಾಕ್ಬೇಡಿ, ಹಾಗೆ ಇಟ್ಕೊಳ್ಳಿ ಅಂತ. ಯಾಕೆ ಹೇಳಿದೆ ಗೊತ್ತಾ, ಇದು ನೋಡಿ ನಂದು ಹಳೆ ಬ್ಲೌಸು ಹಾಳಾಗ್ಬಿಟ್ಟಿತ್ತು, ಅದು ರೇಷ್ಮೆದು. ಇಲ್ಲೆಲ್ಲ ಗೊತ್ತಲ್ವಾ ರೇಷ್ಮೆದು, ಇಲ್ಲೆಲ್ಲ ನಮ್ಗೆ ಸ್ವೆಟ್ ಆಗಿ ಸ್ವೆಟ್ ಪ್ಯಾಡು ಕೆಲವೊಂದ್ಸತಿ ನಾವು ಯೂಸ್ ಮಾಡೋದು ಮರ್ತೋಗಿರ್ತೀವಿ, ಔಷಧದಲ್ಲಿ ಹಾಗೆ ಉಟ್ಕೊಂಡು ಹೋಗಿರ್ತೀವಿ. ಅವಾಗೆಲ್ಲ ಇಲ್ಲಿ ಸ್ವೆಟ್ ಆಗಿ ಇಲ್ಲೆಲ್ಲ ರೇಷ್ಮೆದು ತುಂಬಾ ಈ ತರ ಉಜ್ಜಿ ಕ್ಲೀನ್ ಮಾಡಕ್ಕೂ ಆಗಲ್ಲ. ಆ ಬ್ಲೌಸ್ ನ ನಾನೇನ್ ಮಾಡಿದೆ, ಈ ತರ ಒಂದು ರೇಷ್ಮೆದು ಸೇಮ್ ಕಲರ್ ತಗೋಬೇಕಂದ್ರೆ ಮ್ಯಾಚಿಂಗು ಸೇಮ್ ಕಲರ್ ತಗೊಂಡು, ಈ ಬಾರ್ಡರ್ ಮಾತ್ರ ಹಳೆ ಬ್ಲೌಸ್ ಇಂದ ನೀವು ಕಟ್ ಮಾಡ್ಕೊಂಡು ಹೊಸ ಬ್ಲೌಸ್ಗೆ ಈ ತರ ಸ್ಟಿಚ್ ಮಾಡಿಸ್ಕೊಂಡಾಗ ನಿಮ್ಗೆ ಗೊತ್ತೇ ಆಗಲ್ಲ. ಇಷ್ಟ ಆಗಿತ್ತು ನೋಡಿ ನನ್ನ ಬ್ಲೌಸ್ ಕಲೆಕ್ಷನ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ, ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟು ತೋರಿಸ್ದಲ್ಲಿ ಬ್ಲೌಸ್ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ತಿಳಿಸಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಬರೋಣ. ಟಾಟಾ, ಬಾಯ್ ಬಾಯ್.